ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್. ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ, ಸುಸ್ವಾಗತ. ಮಕ್ಕಳೇ, ದ್ವಿತೀಯ PUC ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದ ಹಾಗೆ 1 ಅಂಕದ ಪ್ರಶ್ನೋತ್ತರ ಸರಣಿಯನ್ನು ಇವತ್ತಿನಿಂದ ಆರಂಭ ಮಾಡ್ತಾ ಇದ್ದೀನಿ. ಪ್ರತಿ ಲೆಸನ್ಗೆ ಸಂಬಂಧಿಸಿದ ಹಾಗೆ ಎಕ್ಸಾಮ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅತಿ ಮುಖ್ಯವಾದಂತಹ ಪ್ರಶ್ನೆಗಳನ್ನು ಇಟ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಪ್ರತಿ ವಿಡಿಯೋವನ್ನು ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವರಿಗೂ ಕೂಡ ಅನುಕೂಲ ಆಗುವ ಹಾಗೆ ಮಾಡಿ ಅಂಥೇಳಿ ಕೇಳ್ಕೊಳ್ತಾ ಇವತ್ತಿನ 1 ಅಂಕದ ಪ್ರಶ್ನೋತ್ತರ ಸರಣಿಯನ್ನು ಆರಂಭ ಮಾಡ್ತಾ ಇದ್ದೀನಿ. ಮೊದಲನೇ ಲೆಸನ್ ಆದಂತಹ ಪೀಠಿಕೆ ಹಾಗೂ ಎರಡನೆಯ ಲೆಸನ್ ಆದಂತಹ ಶಿಲಾಯುಗ ಮತ್ತು ಲೋಹಯುಗ ಅನ್ನುವ 2 ಲೆಸನ್ನಲ್ಲಿ ಬರುವಂತಹ 1 ಅಂಕದ ಪ್ರಶ್ನೆಗಳನ್ನು ಇಟ್ಕೊಂಡು ಎಕ್ಸಾಮ್ನ ದೃಷ್ಟಿಯಿಂದ ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಂಡು ಅದರ ಉತ್ತರ ಸಹಿತ ವಿವರಣೆಯನ್ನು ನೀಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದನ್ನೆಲ್ಲರೂ ಕೂಡ ಉಪಯೋಗವನ್ನು ಬಳಸ್ಕೊಳ್ಳಿ ಅಂಥೇಳಿ ಕೇಳ್ಕೊಳ್ತಾ ನೇರವಾಗಿ ಅಲ್ಲಿ ಬರುವಂತಹ ಪ್ರಮುಖ 1 ಅಂಕದ ಪ್ರಶ್ನೆಗಳನ್ನು ಮತ್ತು ಅದರ ಉತ್ತರಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನೋಡಿ ಮಕ್ಕಳೇ, ಹಾಗಾದರೆ ಮೊದಲನೇ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಬರುವಂತಹ ಮೊದಲನೇ ಅತಿ ಮುಖ್ಯವಾದಂತಹ ಪ್ರಶ್ನೆ ಯಾವುದಪ್ಪ ಅಂದರೆ, ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಫ್ರಮ್ ವಿಚ್ ಲ್ಯಾಂಗ್ವೇಜ್ ಈಸ್ ದ ವರ್ಡ್ ಇಂಡಿಯಾ ಡಿರೈವ್ಡ್? ಮಕ್ಕಳೇ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅಂದ್ಕೊತೀನಿ. ಇಂಡಿಯಾ ಅನ್ನುವಂತಹ ಪದ ಗ್ರೀಕ್ ಭಾಷೆಯ ಪದದಿಂದ ಬಂದಿದೆ. ನಿಮಗೆ ಹೇಳಿರ್ತಾರೆ ಗ್ರೀಕ್ ಭಾಷೆಯ ಇಂಡೋಸ್ ಎಂಬಂತಹ ಪದದಿಂದ ಬಂದಿದೆ ಅಂಥೇಳಿ. ಸೊ ಗ್ರೀಕ್ ಭಾಷೆಯ ಇಂಡೋಸ್ ಪದದಿಂದ ಇಂಡಿಯಾ ಅನ್ನುವಂತಹ ಪದ ಉದ್ಭವವಾಗಿದೆ. ಭಾರತಕ್ಕೆ ಇರುವಂತಹ ವಿವಿಧ ಹೆಸರುಗಳಲ್ಲಿ ಇಂಡಿಯಾ ಕೂಡ ಒಂದು. ಈ ಇಂಡಿಯಾ ಅನ್ನುವಂತಹ ಪದ ಗ್ರೀಕ್ ಭಾಷೆಯ ಇಂಡೋಸ್ ಅನ್ನುವಂತಹ ಪದದಿಂದ ಬಂದಿದೆ ಅನ್ನುವಂಥದ್ದು ನಿಮಗೆ ಗೊತ್ತು ಅಲ್ವಾ? ಸೊ ಇದು ಅತೀ ಮುಖ್ಯವಾದಂತಹ ಪ್ರಶ್ನೆ. ದ ವರ್ಡ್ ಇಂಡಿಯಾ ಈಸ್ ಡಿರೈವ್ಡ್ ಫ್ರಮ್ ದ ಗ್ರೀಕ್ ವರ್ಡ್. It is derived from the Greek word. So it's very important for the examination purpose ಮಕ್ಕಳೇ. ಸೊ ಪ್ರತಿ ಸಂದರ್ಭ ಈ ಪ್ರಶ್ನೆ ರೈಸ್ ಆಗ್ತಾ ಇರುತ್ತೆ. ಒಂದು, ಇಂಡಿಯಾ ಎಂಬ ಪದ ಯಾವ ಭಾಷೆಯ ಪದದಿಂದ ಬಂದಿದೆ ಅಂತೇಳಿ ಕೇಳ್ತಾರೆ. ಇಲ್ಲವೇ ಇಂಡಿಯಾ ಎಂಬ ಪದ ಗ್ರೀಕ್ ಭಾಷೆ ಯಾವ ಪದದಿಂದ ಬಂದಿದೆ ಅಂತೇಳಿ ಕೂಡ ಕೇಳಬಹುದು. ಓಕೆನಾ? ಸೊ ಹಾಗಾಗಿ ಎರಡನ್ನೂ ಕೂಡ ತಿಳ್ಕೊಂಡಿರಿ. ಇಂಡಿಯಾ ಎನ್ನುವಂತಹ ಪದ ಗ್ರೀಕ್ ಭಾಷೆಯ ಇಂಡೋಸ್ ಅನ್ನುವಂತಹ ಪದದಿಂದ ಬಂದಿದೆ. ಕ್ಲಿಯರ್ ಅಂದ್ಕೊಳ್ತೀನಿ. ಎರಡನೇ ಪ್ರಶ್ನೆಗೆ ಹೋಗೋಣ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟು, ಬಟ್ ಮೋಸ್ಟ್ ಆಫ್ ದ ಟೈಮ್ ಸ್ಟೂಡೆಂಟ್ಸ್ ಆರ್ ಕನ್ಫ್ಯೂಸಿಂಗ್ ಹಿಯರ್. ಬಹುತೇಕ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಕನ್ಫ್ಯೂಸನ್ನು ಮಾಡ್ಕೊಳ್ತಾರೆ, ಗೊಂದಲಕ್ಕೆ ಈಡಾಗ್ತಾರೆ. ಯಾವುದಾದ್ರು ಪ್ರಶ್ನೆ ಅಂದರೆ, ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥ ಯಾವುದು ಅಂತ ಹೇಳಿ. ಓಕೆನಾ? ನೇಮ್ ದ ವರ್ಕ್ ದಟ್ ಮೆನ್ಷನ್ ದ ಎಕ್ಸ್ಟೆಂಟ್ ಆಫ್ ಏನ್ಷಿಯಂಟ್ ಕರ್ನಾಟಕ. ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥ ಯಾವುದು ಅಂತೇಳಿ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಯಾವುದನ್ನು ಪಿಕ್ ಮಾಡ್ತಾರಪ್ಪ ಅಂದರೆ, ವಿಷ್ಣು ಪುರಾಣವನ್ನು ಪಿಕ್ ಮಾಡಿಬಿಡ್ತಾರೆ. ಇಟ್ಸ್ ರಾಂಗ್. ವಿಷ್ಣು ಪುರಾಣವನ್ನು ನೀವು ತಗೊಂಡ್ರೆ ಅದು ರಾಂಗ್ ಆಗುತ್ತೆ. ಯಾಕಂದರೆ ವಿಷ್ಣು ಪುರಾಣ ಇಟ್ ಈಸ್ ಮೆನ್ಷನ್ ದ ಎಕ್ಸ್ಟೆಂಟ್ ಆಫ್ ಇಂಡಿಯಾ. ವಿಷ್ಣು ಪುರಾಣದಲ್ಲಿ ಯಾವುದರ ಉಲ್ಲೇಖವನ್ನು ಮಾಡಲಾಗಿದೆಪ್ಪ ಅಂದರೆ, ಭಾರತದ ವಿಸ್ತೀರ್ಣದ ಬಗ್ಗೆ ಉಲ್ಲೇಖವನ್ನು ಮಾಡಲಾಗಿದೆ, ಅಥವಾ ಭಾರತದ ಮೇರೆಯ ಬಗ್ಗೆ ಉಲ್ಲೇಖವನ್ನು ಮಾಡಲಾಗಿದೆ. ಬಟ್ ಇಲ್ಲಿ ಕೇಳಿರೋದು ಯಾವುದಪ್ಪ ಅಂದರೆ, ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸಿರುವಂತಹ ಗ್ರಂಥ ಯಾವುದು ಅಂಥೇಳಿ. ಎಸ್, ನಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆಯೇ ಕನ್ನಡದ ಮೊದಲ ಗ್ರಂಥ ಅಂಥೇಳಿನ ಕರೆಯಲ್ಪಡುವಂಥದ್ದು ಅದೇ ಯಾವುದು? ಕವಿರಾಜ ಮಾರ್ಗ. ಶ್ರೀ ವಿಜಯ ಅನ್ನುವಂಥವರಿಂದ ರಚಿಸಲ್ಪಟ್ಟಂತಹ ಕೃತಿಯದು ಕವಿರಾಜ ಮಾರ್ಗ. ಸೊ ಕವಿರಾಜ ಮಾರ್ಗದಲ್ಲಿ ಈ ಕರ್ನಾಟಕದ ವಿಸ್ತೀರ್ಣ ಎಲ್ಲಿಂದ ಎಲ್ಲಿಯವರೆಗೆ ವಿಸ್ತರಿಸಿದೆ ಅನ್ನುವಂತಹ ವಿವರಣೆಯನ್ನು ಅಲ್ಲಿ ನೀಡಲಾಗಿದೆ. ಅಂದರೆ ಕಾವೇರಿಯಿಂದ ಗೋದಾವರಿ ನದಿಯವರೆಗೆ ಹರಡಿರುವಂತಹ ನಾಡೆ ಕನ್ನಡ ನಾಡು ಅಂಥೇಳಿ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖ ಮಾಡಿರೋದನ್ನು ನಾವು ಅಧ್ಯಯನ ಮಾಡಿದ್ದೀವಿ ಅಲ್ವ ಮಕ್ಕಳೇ? ಎಸ್. ಸೊ ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸಿರುವ ಗ್ರಂಥ ಯಾವುದು ಹಾಗಾದರೆ? ಕವಿರಾಜ ಮಾರ್ಗ. ಓಕೆನಾ? ಕವಿರಾಜ ಮಾರ್ಗ, ಇಟ್ ಈಸ್ ದ ವರ್ಕ್ ಮೆನ್ಷನ್ ದ ಎಕ್ಸ್ಟೆಂಟ್ ಆಫ್ ಏನ್ಷಿಯಂಟ್ ಕರ್ನಾಟಕ. ಓಕೆನಾ? ಎಸ್. ಸೊ ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ದ ಎಕ್ಸಾಮಿನೇಷನ್ ಪರ್ಪಸ್. ಪರೀಕ್ಷೆಯ ದೃಷ್ಟಿಯಿಂದ ನಾವು ನೋಡೋದಾದರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಒಂದು ಗಮನದಲ್ಲಿ ಇರಲಿ ಮಕ್ಕಳೇ, ಯಾವುದೇ ಪ್ರಶ್ನೆ ಇವಾಗ ನೀವು
ಇಂಡಿಯನ್ ಹಿಸ್ಟ್ರಿಯನ್ನು ಅಧ್ಯಯನ ಮಾಡ್ತಿದ್ದೀರಿ ಅಂದಾಗ ಇಂಡಿಯನ್ ಹಿಸ್ಟ್ರಿಯಲ್ಲಿ ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಯಾವುದಾದ್ರೂ ಪ್ರಶ್ನೆ ಅಲ್ಲಿದೆ ಅಂದರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಅದಕ್ಕೆ ಹೆಚ್ಚು ಫೋಕಸ್ ಮಾಡಿ. ಕ್ಲಿಯರ್ ಅಲ್ವಾ? ಸೊ ಅದರಂತೆ ಪ್ರಾಚೀನ ಕರ್ನಾಟಕದ ಮೇಲೆ ಉಲ್ಲೇಖಿಸಿರುವಂತಹ ಗ್ರಂಥ ಯಾವುದು ಅಂದರೆ ಅದು ಕವಿರಾಜ ಮಾರ್ಗ. ಎಸ್, ಥರ್ಡ್ ಕ್ವಶನಿಗೆ ಹೋಗೋದಾದರೆ ನಾಣ್ಯಶಾಸ್ತ್ರ ಎಂದರೇನು? ವೆರಿ ಇಂಪಾರ್ಟೆಂಟ್. ನಾಣ್ಯಶಾಸ್ತ್ರ ಎಂದರೇನು? ವಾಟ್ ಈಸ್ ನ್ಯೂಮಿಸ್ಮ್ಯಾಟಿಕ್ಸ್? ನ್ಯೂಮಿಸ್ಮ್ಯಾಟಿಕ್ ಮೀನ್ಸ್, ಓಕೆನಾ? ನಾಣ್ಯಶಾಸ್ತ್ರ ಅಂದರೆ ಏನು ಅಂದರೆ ನಾಣ್ಯಗಳ ಅಧ್ಯಯನ ಮಾಡುವಂಥದ್ದು. ವೆರಿ ಈಸಿ ಕ್ವಶನ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ತುಂಬಾ ಸರಳವಾದಂಥ ಪ್ರಶ್ನೆ ಅಲ್ಲೇ ಇದೆ, ಆ ಪ್ರಶ್ನೆಯಲ್ಲೇ ಉತ್ತರ ಇದೆ. ಹಾಗಾಗಿ ಇಂತಹ ಪ್ರಶ್ನೆಗಳನ್ನು ಯಾರೂ ಕೂಡ ಮಿಸ್ ಮಾಡ್ಕೊಳ್ಬಾರ್ದು. ನಾಣ್ಯಶಾಸ್ತ್ರ ಎಂದರೆ ನಾಣ್ಯಗಳ ಅಧ್ಯಯನ ಮಾಡುವಂಥದ್ದು. ನ್ಯೂಮಿಸ್ಮ್ಯಾಟಿಕ್ಸ್ ಮೀನ್ಸ್ ಸ್ಟಡಿ ಆಫ್ ಕಾಯಿನ್ಸ್. ಸ್ಟಡಿ ಆಫ್ ಕಾಯಿನ್ಸ್, ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ನಮಗೆ ಗೊತ್ತಿದ್ದ ಹಾಗೆಯೇ ಪ್ರಾಕ್ತನಾ ಶಾಸ್ತ್ರ ಆಧಾರಗಳಲ್ಲಿ ನಾಣ್ಯಗಳು ಕೂಡ ಅತೀ ಪ್ರಮುಖವಾದಂತಹ ಆಧಾರ ಅಂತೇಳಿ ಗುರುತಿಸ್ತೇವೆ. ನಾಣ್ಯಗಳನ್ನು ಇಟ್ಕೊಂಡು ಇತಿಹಾಸವನ್ನು ನಾವು ರಚನೆ ಮಾಡಬಹುದಾಗಿದೆ. ಸೊ ಹಾಗಾಗಿ ಈ ನಾಣ್ಯಗಳನ್ನು ಅಧ್ಯಯನ ಮಾಡಿ ಇತಿಹಾಸ ರಚನೆ ಮಾಡುವಂತಹ ಉದ್ದೇಶಕ್ಕೋಸ್ಕರನೇ ಒಂದು ಶಾಸ್ತ್ರವನ್ನು ರೂಪಿಸಲಾಗಿದೆ. ಅದನ್ನೇ ಅಂತ ಕರೀತಾರೆ ನಾಣ್ಯಶಾಸ್ತ್ರ ಅಂತೇಳಿ ಕರೀತಾರೆ. ನ್ಯೂಮಿಸ್ಮ್ಯಾಟಿಕ್ಸ್ ಅಂತೇಳಿ ಅದನ್ನು ಕರೆಯಲಾಗ್ತದೆ. ನ್ಯೂಮಿಸ್ಮ್ಯಾಟಿಕ್ಸ್ ಮೀನ್ಸ್ ಸ್ಟಡಿ ಆಫ್ ಕಾಯಿನ್ಸ್ ಅಂಥೇಳಿ. ಸೊ ಇದು ಕೂಡ ಎಕ್ಸಾಮ್ನ ದೃಷ್ಟಿಯಿಂದ ಅತಿ ಮುಖ್ಯವಾದಂತಹ ಪ್ರಶ್ನೆ ಅಂತೇಳಿ ನಾವು ಗುರುತಿಸ್ಬೋದು. ಇನ್ನು 4ನೇ ಪ್ರಶ್ನೆಗೆ ಹೋಗೋದಾದರೆ ಅದು ಯಾವುದಪ್ಪ ಅಂದರೆ ಉತ್ಖನನ ಎಂದರೇನು? ವಾಟ್ ಈಸ್ ಎಕ್ಸಾವೇಷನ್? ಎಕ್ಸಾವೇಷನ್ ಮೀನ್ಸ್, ಉತ್ಖನನ ಎಂದರೆ ಏನು? ಉತ್ಖನನ ಅಂದರೆ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವಂತಹ ವೈಜ್ಞಾನಿಕ ಭೂ ಅಗೆತವನ್ನೇ ಉತ್ಖನನ ಅಂಥೇಳಿ ಕರೀತೇವೆ. ಸೊ ಇಟ್ ಈಸ್ ಒನ್ ಆಫ್ ದ ಸೈಂಟಿಫಿಕ್ ಡಿಗ್ಗಿಂಗ್ ಆಫ್ ಅರ್ತ್ ಫಾರ್ ಅನ್ಅರ್ಥಿಂಗ್ ಸೋರ್ಸಸ್. It is the scientific digging, not only digging, it is the scientific digging of earth for unearthing sources. ಹಲವಾರು ಆಧಾರಗಳು ನಮಗೆ ಇವತ್ತು ಭೂಮಿಯಲ್ಲಿ ಹುದುಗಿ ಹೋಗಿಬಿಟ್ಟಿದ್ದಾವೆ. ಪ್ರಾಕೃತಿಕ ವಿಕೋಪಗಳಿಗೆ ಬಲಿಯಾಗಿ ಸೊ ಅವೆಲ್ಲವೂ ಕೂಡ ಹುದುಗಿ ಹೋಗಿದ್ದಾವೆ. ನಮಗೆ ಕಣ್ಣಿಗೆ ಕಾಣಲ್ಪಟ್ಟಿಲ್ಲ. ಅವುಗಳಲ್ಲಿ ಇತಿಹಾಸವೂ ಕೂಡ ಅಡಗಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಹಾಗೆ ಇತಿಹಾಸವನ್ನು ಭೂಮಿಯ ಒಳಗೆ ಹುದುಗಿದ್ದಂತಹ ಇತಿಹಾಸವನ್ನು ಹೆಕ್ಕಿ ತೆಗೆಯುವಂತಹ ಪ್ರಯತ್ನಕ್ಕಾಗಿ ನಡೆಸುವಂತಹ ಒಂದು ಕೆಲಸ ಅಂದ್ರೇ ಅದು ಉತ್ಖನನ ಅಂಥೇಳಿ ಕರಿತೇವೆ. ಹಲವಾರು ಮೂಲಾಧಾರಗಳು ನಮಗೆ ಲಿಖಿತ ಆಧಾರಗಳ ಮೂಲಕ ಇತಿಹಾಸವನ್ನು ರಚಿಸುವಂಥದ್ದು ಬಹಳ ಸುಲಭ. ಆದರೆ ಈ ಲಿಖಿತ ಆಧಾರಗಳು ಇಲ್ಲದ ಕಾಲ ಇದೆಯಲ್ಲ, ಪ್ರಾಕ್ತನ ಶಾಸ್ತ್ರದ ಅಥವಾ ಇತಿಹಾಸ ಪೂರ್ವ ಕಾಲ ಅಂತೇಳಿ ಕರಿತೀವಲ್ವಾ, ಸೊ ಆ ಕಾಲದ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ನಾವು ಆಧಾರಗಳನ್ನು ಏನು ಮಾಡಬೇಕಾಗುತ್ತೆ? ಹೆಕ್ಕಿ ತೆಗಿಬೇಕಾಗತ್ತೆ. ಎಲ್ಲಿಂದ? ಭೂಮಿಯ ಒಳಗೆ ಹುದುಗಿರುವಂತಹ ಮೂಲಾಧಾರಗಳನ್ನು ಹೆಕ್ಕಿ ತೆಗಿಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಡೆಸುವಂತಹ ವೈಜ್ಞಾನಿಕ ಭೂ ಅಗೆತವನ್ನೇ ಏನಂತೇಳಿ ಕರೀತಾರೆ? ಉತ್ಖನನ ಅಂಥೇಳಿ ಕರೀತಾರೆ. ಓಕೆನಾ? ಸೈಂಟಿಫಿಕ್ ಡಿಗ್ಗಿಂಗ್ ಆಫ್ ಅರ್ತ್ ಫಾರ್ ಅನ್ಅರ್ಥಿಂಗ್ ಸೋರ್ಸಸ್ is called as excavation. ಓಕೆನಾ? ಸೊ ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟು ಇನ್ನೊಂದು ಪ್ರಮುಖವಾದಂಥ ಪ್ರಶ್ನೆ, ಪದೇ ಪದೇ ಕೇಳುವಂತಹ ಪ್ರಶ್ನೆ. ಇದು 1 ಅಂಕಕ್ಕಾಗೂ ಬರ್ಬೋದು ಅಥವಾ 2 ಮ್ಯಾಚ್ ದಿ ಫಾಲೋಯಿಂಗ್ಗಾಗೂ ಬರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸಿಗಾದರೂ ಬರ್ಬೋದು. ಸೊ ಯಾವುದಕ್ಕಾದರೂ ಬರ್ಬೋದು. ಆಯಿತಾ? ಸೊ ಅದರಲ್ಲಿ ಅತಿ ಪ್ರಮುಖವಾದಂಥ ಪ್ರಶ್ನೆ ಅಂದ್ರೆ ಬುದ್ಧ ಚರಿತವನ್ನು ಬರೆದವರು ಯಾರು? So that's very important work. It was one of the ancient work which written by ಅಶ್ವಘೋಷ. ಬುದ್ಧ ಚರಿತವನ್ನು ಬರೆದವರು ಯಾರಪ್ಪ ಅಂದರೆ ಅಶ್ವಘೋಷ. ಹೂ ರೋಟ್ ಬುದ್ಧ ಚರಿತ? ಬುದ್ಧ ಚರಿತ ವಿಚ್ ವಾಸ್ ರಿಟನ್ ಬೈ ಅಶ್ವಘೋಷ. ಅಶ್ವಘೋಷ ಅನ್ನುವಂತಹ ಕವಿ ಈ ಬುದ್ಧ ಚರಿತ ಕೃತಿಯನ್ನು ರಚಿಸ್ತಾನೆ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟು. ಆಧಾರಗಳಲ್ಲಿ, ಅದರಲ್ಲೂ ಲಿಖಿತ ಆಧಾರಗಳಲ್ಲಿ ಈ ಬುದ್ಧ ಚರಿತ, ಅಶ್ವಘೋಷನ ಬುದ್ಧ ಚರಿತ ತುಂಬಾ ಇಂಪಾರ್ಟೆಂಟ್. ಎಸ್, ಸೊ ಇದು ಕೂಡ ನಿಮಗೆ 1 ಅಂಕದಲ್ಲಿ ಕೇಳಲ್ಪಡುವಂಥ ಅತಿ ಪ್ರಮುಖ ಪ್ರಶ್ನೆ ಅಂಥೇಳಿ ಗುರುತಿಸಲಾಗ್ತದೆ. ನೆಕ್ಸ್ಟು ಮೊದಲನೇ ಲೆಸನ್ನು PTK ಲೆಸನ್ನಿಂದ ಬರುವಂತಹ ಪದೇ ಪದೇ ಬರುವಂಥ ಇನ್ನೊಂದು ಪ್ರಶ್ನೆ ಯಾವುದಪ್ಪ ಅಂದರೆ ಪ್ಲಿನಿಯು ಬರೆದ ಕೃತಿ ಯಾವುದು ಅಂಥೇಳಿ. ಆಯಿತಾ? ಎ ವರ್ಕ್ ರಿಟನ್ ಬೈ ಪ್ಲಿನಿ, ವಿಚ್ ಇಸ್ ದ ವರ್ಕ್ ರಿಟನ್ ಬೈ
ಪ್ಲಿನಿ ಅಂತೇಳಿ. ಪ್ಲಿನಿ ರಚಿಸಿದಂತಹ ಕೃತಿ ಯಾವುದು ಅಂಥೇಳಿ. ಸೊ ಪ್ಲಿನಿ, ಸೊ ಹಿ ಈಸ್ ಆಲ್ಸೋ ಒನ್ ಆಫ್ ದ ಹಿಸ್ಟೋರಿಯನ್, ಅವನು ಕೂಡ ಒಬ್ಬ ಇತಿಹಾಸಕಾರ ಆಗಿದ್ದ. ಸೊ ಅವನು ರಚಿಸಿದಂತಹ ಕೃತಿ ಯಾವುದಪ್ಪ ಅಂದರೆ ನ್ಯಾಚುರಲ್ ಹಿಸ್ಟೋರಿಯಾ ಅನ್ನುವಂಥ ಕೃತಿ. ನ್ಯಾಚುರಲ್ ಹಿಸ್ಟೋರಿಯಾ ಅನ್ನುವಂತಹ ಕೃತಿಯನ್ನು, ನ್ಯಾಚುರಲ್ ಹಿಸ್ಟೋರಿ ಅಥವಾ ನ್ಯಾಚುರಲ್ ಹಿಸ್ಟೋರಿಯಾ ಅನ್ನುವಂತಹ ಕೃತಿಯನ್ನು ಯಾರು ರಚನೆ ಮಾಡ್ತಾರೆ? ಪ್ಲಿನಿ ರಚನೆ ಮಾಡ್ತಾರೆ. ಸೊ ಅದು ಕೂಡ ಈ ಒಂದು ಅಂಕದಲ್ಲಿ ಕೇಳಬಹುದಂಥ ಅತಿ ಪ್ರಮುಖ ಪ್ರಶ್ನೆ ಅಂತೇಳಿ ಗುರುತಿಸಲಾಗುತ್ತೆ. ನೆಕ್ಸ್ಟ್ 7th ಒಂದು ಕ್ವಶನ್, ಭಾರತವನ್ನು ಹಿಂದೂಸ್ತಾನ್ ಎಂದು ಕರೆದವರು ಯಾರು ಅಂಥೇಳಿ. ಭಾರತವನ್ನು ಹಿಂದೂಸ್ತಾನ್, ಈಗಾಗಲೇ ನಾವು ನೋಡಿದ್ವಿ ಭಾರತವನ್ನು ಇಂಡಿಯಾ ಅಂತೇಳಿ ಕರೆದವರು ಗ್ರೀಕರಾದರು. ಗ್ರೀಕ್ ಪದವಾದಂಥ ಇಂಡೋಸ್ ಅನ್ನುವಂತಹ ಪದದಿಂದ ಬಂದಿದೆ ಅಂಥೇಳಿ ನಾವು ನೋಡಿದ್ವಿ. ಹಾಗೆಯೇ ಭಾರತಕ್ಕಿರುವಂಥ ಇನ್ನೊಂದು ಹೆಸರು ಯಾವುದಪ್ಪ ಅಂದರೆ ಹಿಂದೂಸ್ತಾನ್. ಹಿಂದೂಸ್ತಾನ್ ಈಸ್ ಆಲ್ಸೋ ಒನ್ ಆಫ್ ದ ನೇಮ್ ಆಫ್ ಇಂಡಿಯಾ. ಭಾರತದ ಇನ್ನೊಂದು ಹೆಸರು ಅಂಥೇಳಿ ಕರೆಯಲಾಗ್ತದೆ. ಸೊ ಈ ಹಿಂದೂಸ್ತಾನ್ ಅನ್ನುವಂಥ ಹೆಸರನ್ನು ಇಟ್ಟವರು ಯಾರಪ್ಪ ಅಂದರೆ ಅದು ಪರ್ಷಿಯನ್ನರು. ಇಂಡಿಯಾ ವಾಸ್ ಕಾಲ್ಡ್ ಹಿಂದೂಸ್ತಾನ್ ಬೈ ಪರ್ಷಿಯನ್ಸ್. ಪರ್ಷಿಯನ್ನರು ಈ ಭಾರತವನ್ನು ಹಿಂದೂಸ್ತಾನ್ ಅಂಥೇಳಿ ಕರೀತಾರೆ. ಓಕೆ, ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಿಂಧೂ ನದಿಯ ದಡದಲ್ಲಿ ಇದ್ದಂತಹ ಜನರನ್ನು ಹಿಂದೂಸ್ ಅಂತೇಳಿ ಕರೀತಾರೆ. ಹಿಂದೂಸ್ತಾನ್ ಅನ್ನುವಂಥ ಹೆಸರು ಹಾಗಾಗಿ ಭಾರತಕ್ಕೆ ಬರುತ್ತೆ ಅನ್ನುವಂಥ ಇತಿಹಾಸವನ್ನು ನಾವು ಅಧ್ಯಯನ ಮಾಡಿರ್ತೀವಿ. ಹಾಗಾದರೆ ಭಾರತವನ್ನು ಹಿಂದೂಸ್ತಾನ್ ಅಂಥೇಳಿ ಕರೆದವರು ಯಾರು ಅಂಥೇಳಿ ಕ್ವಶನ್ ರೈಸ್ ಆಗ್ಬೋದು. ಸೊ ಅದಕ್ಕೆ ಉತ್ತರ ಏನಪ್ಪ ಅಂದರೆ ಯಾರದು? ಪರ್ಷಿಯನ್ಸ್. ಪರ್ಷಿಯನ್ನರು ಭಾರತವನ್ನು ಹಿಂದೂಸ್ತಾನ್ ಅಂಥೇಳಿ ಕರೀತಾರೆ. ಎಸ್, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನು ಈ ಲೆಸನ್ನಿಂದ ಬರುವಂತಹ ಪ್ರಶ್ನೆಗಳಲ್ಲಿ, ಕರ್ನಾಟಕಕ್ಕೆ ಕರುನಾಡರ್ ಎಂದು ಯಾವ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ? ಇನ್ ವಿಚ್ ಬುಕ್ ಈಸ್ ಕರ್ನಾಟಕ ಮೆನ್ಷನ್ ಆ್ಯಸ್ ಕರುನಾಡರ್? ಕರುನಾಡರ್ ಅಂಥೇಳಿ ಯಾವ ಕೃತಿಯಲ್ಲಿ ಉಲ್ಲೇಖ ಮಾಡಲಾಗಿದೆ? ಹೇಗೆ ಭಾರತಕ್ಕೆ ವಿವಿಧ ಹೆಸರುಗಳಿದವೋ ಹಾಗೆಯೇ ಕರ್ನಾಟಕಕ್ಕೂ ಕೂಡ ವಿವಿಧ ಹೆಸರುಗಳಿಂದ ವಿವಿಧ ಕೃತಿಗಳಲ್ಲಿ ಉಲ್ಲೇಖ ಮಾಡಿರ್ತಾರೆ. ಸೊ ಅಂಥದ್ರಲ್ಲಿ ಕರ್ನಾಟಕಕ್ಕೆ ಕರುನಾಡರ್ ಅಂಥೇಳಿ ಯಾವ ಗ್ರಂಥದಲ್ಲಿ ಉಲ್ಲೇಖ ಮಾಡಲಾಗಿದೆ? ಇನ್ ವಿಚ್ ಬುಕ್ ಈಸ್ ಕರ್ನಾಟಕ ಮೆನ್ಷನ್ಡ್ ಆಸ್ ಕರುನಾಡರ್? ಕರುನಾಡರ್ ಅಂದರೆ ಕಪ್ಪು ಮಣ್ಣಿನ ನಾಡು ಅಂಥೇಳಿ. ಸೊ ಆ ಅರ್ಥವನ್ನು ಕೊಡುವ ಹಾಗೆ ಕರುನಾಡರ್ ಅನ್ನುವಂತಹ ಪದವನ್ನು ಅಥವಾ ಹೆಸರನ್ನು ಯಾವ ಗ್ರಂಥದಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂಥೇಳಿ. ಸೊ ಅದೇ ಯಾವುದಪ್ಪ ಅಂದರೆ ಶಿಲಪ್ಪಾದಿಗಾರಂ ಅನ್ನುವಂಥದ್ದು. ಸಂಗಮ ಯುಗದ ಅತಿ ಪ್ರಮುಖವಾದಂತಹ ಕೃತಿ ಅಂತೇಳಿ ಗುರುತಿಸಲಾಗ್ತದೆ, ಶಿಲಪ್ಪಾದಿಗಾರಂ. ಸೊ ಈ ಶಿಲಪ್ಪಾದಿಗಾರಂ ಅನ್ನುವಂತಹ ಕೃತಿಯಲ್ಲಿ ಈ ಕರ್ನಾಟಕವನ್ನು ಕರುನಾಡರ್ ಅಂಥೇಳಿ ಉಲ್ಲೇಖವನ್ನು ಮಾಡಲಾಗಿದೆ. ಓಕೆನಾ? ಇನ್ ವಿಚ್ ಬುಕ್ ಈಸ್ ಕರ್ನಾಟಕ ಮೆನ್ಷನ್ಡ್ ಆಸ್ ಕರುನಾಡರ್? ಇನ್ ಶಿಲಪ್ಪಾದಿಗಾರಂ. ಓಕೆನಾ? ದ ವರ್ಕ್ ಆನ್ ಶಿಲಪ್ಪಾದಿಗಾರಂ ಈಸ್ ಮೆನ್ಷನ್ಡ್ ಕರ್ನಾಟಕ ಆಸ್ ಕರುನಾಡರ್. ಕರ್ನಾಟಕವನ್ನು ಕರುನಾಡರ್ ಅಂಥೇಳಿ ಅದು ಉಲ್ಲೇಖವನ್ನು ಮಾಡಿದೆ. ಸೊ ಇದು ಕೂಡ ಈ ಲೆಸನ್ನಿಂದ ಬರುವಂಥ ಅತಿ ಪ್ರಮುಖವಾದಂತಹ ಒಂದು ಅಂಕದ ಪ್ರಶ್ನೆ ಅಂಥೇಳಿ ನಾವು ಗುರುತಿಸ್ಬೋದು. ನೆಕ್ಸ್ಟು ಈ ಲೆಸನ್ನಿಂದ ಕೇಳಬಹುದಾದಂಥ ಇನ್ನೊಂದು ಪ್ರಮುಖವಾದಂತಹ ಒಂದು ಅಂಕದ ಪ್ರಶ್ನೆ ಅಂದರೆ ವೆರಿ ಇಂಪಾರ್ಟೆಂಟ್ ಇದು, ಹಲ್ಮಿಡಿ ಶಾಸನ ಇವರಿಗೆ ಸಂಬಂಧಿಸಿದ ಇತಿಹಾಸವಾಗಿದೆ. ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆಯೇ ಕನ್ನಡದ ಅತಿ ಮೊದಲ ಶಾಸನ ಅಂಥೇಳಿ ಇದನ್ನು ಕರೆಯಲಾಗ್ತದೆ. ಪ್ರಾಚೀನ ಶಾಸನ ಅಂಥೇಳಿ ಇದನ್ನು ಕರೆಯಲಾಗುತ್ತೆ. ಯಾವುದನ್ನು? ಹಲ್ಮಿಡಿ ಶಾಸನ ಅಲ್ವಾ? ಸೊ ದ ಹಲ್ಮಿಡಿ ಎಡಿಕ್ಟ್ ಈಸ್ ಎ ಹಿಸ್ಟ್ರಿ ರಿಲೇಟೆಡ್ ಟು ಹಿಮ್. ಯಾರಿಗೆ ಸಂಬಂಧಿಸಿದ್ದು ಅಂದರೆ ಅದು ಈ ಕದಂಬ ದೊರೆಯಾದಂತಹ ಕಾಕುತ್ಸವರ್ಮನಿಗೆ ಸಂಬಂಧಿಸಿತು. ಕಾಕುತ್ಸವರ್ಮನ ಸಾಧನೆಗೆ ಸಂಬಂಧಿಸಿದಂತಹ ಒಂದು ಶಾಸನನೇ ಯಾವುದಪ್ಪ ಅಂದರೆ ಹಲ್ಮಿಡಿ ಶಾಸನ ಅಂಥೇಳಿ ಕರೀತಾರೆ. ಸೊ ಕಾಕುತ್ಸವರ್ಮನ ಕಾಲದಲ್ಲಿ ರಚಿಸಲ್ಪಟ್ಟಂತಹ ಒಂದು ಶಾಸನ, ಕಾಕುತ್ಸವರ್ಮನ ಸಾಧನೆಗೆ ಬಗ್ಗೆ ಉಲ್ಲೇಖವನ್ನು ಮಾಡಿರುವಂತಹ ಒಂದು ಶಾಸನ ಅಂಥೇಳಿ ಅದನ್ನು ಕರೆಯಲಾಗ್ತದೆ. ಹಲ್ಮಿಡಿ ಶಾಸನ ಯಾರಿಗೆ ಸಂಬಂಧಿಸಿದ್ದು ಅಂದರೆ ಕದಂಬರ ದೊರೆಯಾದಂತಹ ಕಾಕುತ್ಸವರ್ಮನಿಗೆ ಸಂಬಂಧಿಸಿದ್ದು. ದ ಹಲ್ಮಿಡಿ ಎಡಿಕ್ಟ್ ಈಸ್ ರಿಲೇಟೆಡ್ ಟು ಕಾಕುತ್ಸವರ್ಮ. ಕಾಕುತ್ಸವರ್ಮನಿಗೆ ಸಂಬಂಧಿಸಿದಂಥ ಒಂದು ಶಾಸನ ಅಂಥೇಳಿ ಅದನ್ನು ಗುರುತಿಸ್ಬೋದು. ಸೊ ಇದು ಕೂಡ ಈ ವರ್ಷ ಕೇಳಬಹುದಾದಂಥ ಒಂದು ಅಂಕದ ಪ್ರಶ್ನೆ ಅಂಥೇಳಿ ನಾವು ಗುರುತಿಸ್ಬೋದು.
ಹಾಗೆಯೇ ಇನ್ನೊಂದು ಪ್ರಮುಖವಾದಂಥ ಪ್ರಶ್ನೆ ಅದೇ ಯಾವುದಪ್ಪ ಅಂದರೆ ರಾಜತರಂಗಿಣಿ ಅನ್ನುವಂತಹ ಕೃತಿ. ಸೊ ಆ ರಾಜತರಂಗಿಣಿ ಅನ್ನುವಂತಹ ಕೃತಿಯ ರಚನಾಕಾರರು ಯಾರು ಅಂತೇಳಿ, ರಾಜತರಂಗಿಣಿ ಕೃತಿಯ ರಚನಾಕಾರರು ಯಾರಪ್ಪ ಅಂದರೆ ಅವರೇ ಕಲ್ಹಣ. ಓಕೆನಾ. ಸೊ ಆಥರ್ ಆಫ್ ದ ವರ್ಕ್ ರಾಜತರಂಗಿಣಿ ಇಸ್ ಕಲ್ಹಣ ರಿಟನ್ ರಾಜತರಂಗಿಣಿ ಅನ್ನುವಂತಹ ಕೃತಿಯನ್ನು ಕಲ್ಹಣ ರಚಿಸ್ತಾನೆ. ಸೊ ಇದು ಕೂಡ ಲಿಖಿತ ಆಧಾರಗಳಲ್ಲಿ ಅತೀ ಪ್ರಮುಖವಾದಂತಹ ಲಿಖಿತ ಆಧಾರ ಅಂಥೇಳಿ ಇದನ್ನು ಕೂಡ ಗುರುತಿಸಲಾಗ್ತದೆ. ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಇದು ಕೂಡ ಸಹಾಯಕ ಆಗಿದೆ. ಸೊ ಅದೇ ರಾಜತರಂಗಿಣಿ ಅನ್ನುವಂತಹ ಕೃತಿ, ಅದನ್ನು ರಚಿಸಿದಂತಹ ಕವಿ ಯಾರಪ್ಪ ಅಂದರೆ ಅವರೇ ಕಲ್ಹಣ ಅನ್ನುವಂಥವ್ರು. ಮುಂದುವರೆದು ಇನ್ನೊಂದು ಪ್ರಮುಖವಾದಂತಹ 1 ಅಂಕದ ಪ್ರಶ್ನೆ ಅಂಥೇಳಿ ನಾವು ಗುರುತಿಸ್ಬೋದಾದರೆ ಅದು ಟಾಲೆಮಿ ರಚಿಸಿದ ಕೃತಿ. ಸೊ ಈ ಟಾಲೆಮಿ ರಚಿಸಿದಂತಹ ಕೃತಿ ಯಾವುದು, ಈ ಕೆಳಗಿನಲ್ಲಿ ಯಾವುದು ಟಾಲೆಮಿ ರಚಿಸಿದಂತಹ ಕೃತಿ ಅನ್ನೋದನ್ನು ನಾವು ನೋಡ್ಬೋದು. ಸೊ ಅದೇ ಯಾವುದಪ್ಪ ಅಂದರೆ ಜಿಯೋಗ್ರಫಿ ಅನ್ನುವಂತಹ ಕೃತಿ. ಟಾಲೆಮಿ ರಚಿಸಿದಂತಹ ಕೃತಿ ಯಾವುದು? ಜಿಯೋಗ್ರಫಿ ಅನ್ನುವಂಥದ್ದು. ಸೊ ಟಾಲೆಮಿ ರೋಟ್ ಜಿಯೋಗ್ರಫಿ. ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ಎ ವರ್ಕ್ ರಿಟನ್ ಬೈ ಟಾಲೆಮಿ ಅಂತೇಳಿ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಅದು ಜಿಯೋಗ್ರಫಿ ಅನ್ನುವಂತಹ ಕೃತಿಯನ್ನು ಟಾಲೆಮಿ ರಚಿಸ್ತಾನೆ. ಹಾಗೆಯೇ ಇನ್ನೊಂದು 1 ಅಂಕದ ಪ್ರಶ್ನೆ ಈ ಲೆಸನ್ನಲ್ಲಿ ಕೇಳಬಹುದಾದಂತಹ ಪ್ರಶ್ನೆ, ನಾನು ಗುರುತಿಸಿರುವಂತಹ ಪ್ರಶ್ನೆ ಅದೇ ಯಾವುದಪ್ಪ ಅಂದರೆ ಹುಯೆನ್ಸಾಂಗ್ ರಚಿಸಿದ ಕೃತಿ ಯಾವುದು? ಹುಯೆನ್ಸಾಂಗ್ ರಚಿಸಿದ ಕೃತಿ ಯಾವುದು ಅಂಥೇಳಿ ಇದು ತುಂಬಾ ಇಂಪಾರ್ಟೆಂಟು. ಯಾವಾಗಲೂ ನಿಮಗೆ ಈ ಪ್ರಶ್ನೆ ರೈಸ್ ಆಗ್ತಾ ಇರುತ್ತೆ. ಸೊ ಅದೇ ಯಾವುದಪ್ಪ ಅಂದರೆ ಸಿ ಯು ಕಿ ಅನ್ನುವಂತಹ ಕೃತಿಯನ್ನು ಹುಯೆನ್ಸಾಂಗ್ ರಚಿಸ್ತಾನೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆಯೇ ಚೀನಿ ಯಾತ್ರಿಕನಾದಂತಹ ಈ ಹುಯೆನ್ಸಾಂಗ್ ಭಾರತಕ್ಕೆ ಭೇಟಿ ನೀಡಿ ತನ್ನದೇ ಆದಂತಹ ಒಂದು ಕೃತಿಯನ್ನು ಆತ ರಚಿಸ್ತಾನೆ. ವಿಶೇಷವಾಗಿ ಬೌದ್ಧ ಧರ್ಮದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಭಾರತಕ್ಕೆ ಬರ್ತಾನೆ, ಬಂದು ಒಂದು ಕೃತಿಯನ್ನು ರಚಿಸ್ತಾನೆ. ಸೊ ಅದೇ ಯಾವುದಪ್ಪ ಅಂದರೆ ಸಿ ಯು ಕಿ ಅನ್ನುವಂತಹ ಕೃತಿಯನ್ನು ರಚಿಸ್ತಾನೆ. ಸಿ ಯು ಕಿ ಈಸ್ ದ ವರ್ಕ್ ರಿಟನ್ ಬೈ ಹುಯೆನ್ಸಾಂಗ್. ಎ ವರ್ಕ್ ರಿಟನ್ ಬೈ ಹುಯೆನ್ಸಾಂಗ್ ಈಸ್ ಸಿ ಯು ಕಿ. ಸೊ ಇದು ಕೂಡ ಈ ಲೆಸನ್ನಲ್ಲಿ ಕೇಳಬಹುದಾದಂಥ ಇನ್ನೊಂದು ಪ್ರಮುಖವಾದಂತಹ ಪ್ರಶ್ನೆ ಅಂತೇಳಿ ನಾವು ಗುರುತಿಸ್ಬೋದು. ಸೊ ಹೀಗೆ ಮೊದಲನೆಯ ಲೆಸನ್ನಿಂದ ಈ 12 ಪ್ರಶ್ನೆಗಳನ್ನು ನೀವು ತಿಳ್ಕೊಂಡ್ರೆ ಆಲ್ಮೋಸ್ಟ್ ನಿಮಗೆ 1 ಅಂಕ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಅದನ್ನು ಸರಿಯಾಗಿ ಓದಿ. ಹಾಗೆಯೇ 2ನೇ ಲೆಸನ್ ಆದಂತಹ ಈ ಶಿಲಾಯುಗ ಮತ್ತು ಲೋಹಯುಗಕ್ಕೆ ಸಂಬಂಧಿಸಿದ ಹಾಗೆಯೂ ಕೂಡ 1 ಅಂಕದ ಪ್ರಶ್ನೆ ರೈಸ್ ಆಗುತ್ತೆ. ಇಲ್ಲಿ ಕೆಲವು ಪ್ರಶ್ನೆ ಇವೆ. 1 ಅಂಕದ ಕೆಲವು ಪ್ರಶ್ನೆಗಳನ್ನು ನಾವು ಈ 2ನೇ ಲೆಸನ್ನಲ್ಲಿ ನಾವು ನೋಡ್ತೇವೆ. 3 ಪ್ರಶ್ನೆಗಳಿವೆ. ಆ 3 ಪ್ರಶ್ನೆಗಳಲ್ಲಿ 1 ಅಂತೂ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಇದೇ 3 ಪ್ರಶ್ನೆ, ಬೇರೆ ಯಾವ ಪ್ರಶ್ನೆಗಳು ಪಿಕ್ ಮಾಡೋದಿಲ್ಲ. ಇದೇ 3 ಪ್ರಶ್ನೆ ಪಿಕ್ ಮಾಡ್ತಾರೆ. ಸೊ ಅದರಲ್ಲಿ ಯಾವುದಾದ್ರೂ ಒಂದನ್ನು ನಿಮಗೆ ಎಕ್ಸಾಮ್ಗೆ ಕೊಡ್ತಾರೆ. ಸೊ ಹಾಗಾಗಿ ತುಂಬ ಈಸಿಯೆಸ್ಟ್ ಲೆಸನ್ನು ಅಂತೇಳಿ ನಾವು ಇದನ್ನು ಗುರುತಿಸ್ಬೋದು. ಸೊ ಹಾಗಾದರೆ ಆ 3 ಪ್ರಶ್ನೆಗಳು ಯಾವ್ಯಾವು ಈ ಲೆಸನ್ನಿಂದ ಕೇಳಬಹುದಾದಂಥದ್ದು ಅನ್ನೋದನ್ನು ನಾವು ನೋಡೋದಾದರೆ, ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರ. ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರ ಯಾವುದು? ಎ ಟೈಪ್ ಆಫ್ ಸ್ಟೋನ್ ಯೂಸ್ಡ್ ಬೈ ಪ್ಯಾಲಿಯೋಲಿಥಿಕ್ ಮ್ಯಾನ್ ಅಂದರೆ ಅದೇ ಕ್ವಾರ್ಟಾಝೈಟ್ ಸ್ಟೋನ್ ಅಂತೇಳಿ. ಕ್ವಾರ್ಟಾಝೈಟ್ ಕಲ್ಲು ಅನ್ನುವಂಥದ್ದು ಗಡಸಾದ ಕಲ್ಲು ಅಂಥೇಳಿ ಕೂಡ ಅದನ್ನ ಕರೆಯಲಾಗ್ತದೆ. ಕ್ವಾರ್ಟಾಝೈಟ್ ಅಂದರೆ ತುಂಬ ಗಟ್ಟಿಯಾದ ಗಡಸಾದ ಅನ್ನುವಂತಹ ಕಲ್ಲನ್ನು ಅವರು ಬಳಸ್ತಾರೆ. ಹಳೆಯ ಶಿಲಾಯುಗದ ಮಾನವ ತಮ್ಮ ಆಯುಧವಾಗಿ ಪ್ರಕೃತಿಯಲ್ಲಿ ಸಿಕ್ಕಂತಹ ಕಲ್ಲನ್ನೇ ನೇರವಾಗಿ ಉಪಯೋಗಿಸ್ತಾನೆ. ಅದನ್ನೇ ಕ್ವಾರ್ಟಾಝೈಟ್ ಕಲ್ಲು ಅಂಥೇಳಿ ಕರಿತೇವೆ. ಆ ಕ್ವಾರ್ಟಾಝೈಟ್ ಕಲ್ಲನ್ನು ಬಳಸಿ ಆತ ಬೇಟೆಯ ಕ್ರಿಯೆಯಲ್ಲಿ ತೊಡಗುವುದನ್ನು ನಾವು ಇಲ್ಲಿ ಗುರುತಿಸ್ಬೋದು. ಹಳೆಯ ಶಿಲಾಯುಗದ ಮಾನವ ಬಳಸಿದಂತಹ ಕಲ್ಲಿನ ಪ್ರಕಾರ ಯಾವುದು? ಹಾಗಾದರೆ ಕ್ವಾರ್ಟಾಝೈಟ್ ಕಲ್ಲು. ಎ ಸ್ಟೋನ್ ಯೂಸ್ಡ್ ಬೈ ಪ್ಯಾಲಿಯೋಲಿಥಿಕ್ ಮ್ಯಾನ್ ವಾಸ್ ಕ್ವಾರ್ಟಾಝೈಟ್ ಅನ್ನುವಂತಹ ಒಂದು ಕಲ್ಲನ್ನು ಆತ ಉಪಯೋಗಿಸ್ತಾ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಪದೇ ಪದೇ ಈ ಪ್ರಶ್ನೆ ರೈಸ್ ಆಗ್ತಾ ಇರುತ್ತೆ. ಆ್ಯಂಡ್ ದೆನ್ ಇಲ್ಲಿ ಈ 2ನೇ ಮತ್ತು 3ನೇ ಪ್ರಶ್ನೆಯಲ್ಲಿ ಮಕ್ಕಳು ಯಾವಾಗಲೂ ಕೂಡ ಕನ್ಫ್ಯೂಸ್ ಆಗುವಂಥದ್ದು. ವೆರಿ ಈಸಿ ಕ್ವಶನ್ನು, ಬಟ್ ಅಲ್ಲಿ ಇದನ್ನು ತಗೊಂಡಾಗ ಅದಕ್ಕೆ ಬರೀತಾರೆ, ಅದನ್ನು ತಗೊಂಡು ಇದಕ್ಕೆ ಬರೀತಾರೆ. ಸೊ ಹಾಗಾಗಿ ಇದನ್ನು ಕೇರ್ಫುಲಿ ಅಧ್ಯಯನವನ್ನು ಮಾಡಬೇಕು. ಸೊ ಅದೇ ಯಾವುದು ಅಂದರೆ ಉತ್ತರ ಭಾರತದಲ್ಲಿ ಮಾನವ ಉಪಯೋಗಿಸಿದ ಮೊದಲ ಲೋಹ ಯಾವುದು, ದಕ್ಷಿಣ ಭಾರತದಲ್ಲಿ ಮಾನವ ಉಪಯೋಗಿಸಿದ ಮೊದಲ ಲೋಹ ಯಾವುದು ಅಂಥೇಳಿ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂಥೇಳಿ. ಸೊ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ಮಕ್ಕಳೇ. ಉತ್ತರ ಭಾರತದಲ್ಲಿ ಮಾನವ ಉಪಯೋಗಿಸಿದಂತಹ ಮೊದಲ ಲೋಹ ಯಾವುದಪ್ಪ ಅಂದರೆ ಅದು ತಾಮ್ರ. ಓಕೆನಾ.
ಕಾಪರ್ ಇಸ್ ದ ಫಸ್ಟ್ ಮೆಟಲ್ ಯೂಸ್ಡ್ ಬೈ ಮ್ಯಾನ್ ಇನ್ ನಾರ್ತ್ ಇಂಡಿಯಾ. ಉತ್ತರ ಭಾರತದಲ್ಲಿ ಬಳಸಿದಂತಹ ಮೊದಲ ಲೋಹ ಯಾವುದು? ಕಾಪರ್ ಅಂದರೆ ತಾಮ್ರವನ್ನು ಬಳಸ್ತಾರೆ. ಅದೇ ದಕ್ಷಿಣ ಭಾರತದಲ್ಲಿ ಬಳಸಿದಂತಹ ಮೊದಲ ಲೋಹ ಯಾವುದಪ್ಪ ಅಂದರೆ ಅದು ಕಬ್ಬಿಣ. ಐರನ್ ಇಸ್ ದ ಫಸ್ಟ್ ಮೆಟಲ್ ಯೂಸ್ಡ್ ಬೈ ಮ್ಯಾನ್ ಇನ್ ಸೌತ್ ಇಂಡಿಯಾ. ದಕ್ಷಿಣ ಭಾರತದಲ್ಲಿ ಮಾನವ ಬಳಸಿದಂತಹ ಮೊದಲ ಲೋಹ ಯಾವುದಪ್ಪ ಅಂದರೆ ಅದು ಕಬ್ಬಿಣ. ಉತ್ತರ ಭಾರತದಲ್ಲಿ ಮಾನವ ಬಳಸಿದಂತಹ ಮೊದಲ ಲೋಹ ಯಾವುದು ಅಂದರೆ ಅದು ತಾಮ್ರ. ಓಕೆನಾ? ಸೊ ಇವೆರಡರಲ್ಲಿ ಒಂದು ಪ್ರಶ್ನೆ ಅಂತೂ ನಿಮಗೆ ಎಕ್ಸಾಮ್ನಲ್ಲಿ ಬಂದೇ ಬರುತ್ತೆ. ಒಟ್ಟಲ್ಲಿ ಈ 3 ಪ್ರಶ್ನೆಗಳಲ್ಲೇ ಒಂದು ಪ್ರಶ್ನೆ ನಿಮಗೆ ಎಕ್ಸಾಮ್ನಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಇದನ್ನು ನೀವೆಲ್ಲರೂ ಕೂಡ ಅಧ್ಯಯನ ಮಾಡುವಂಥದ್ದು ತುಂಬಾ ಮುಖ್ಯ. ಹೀಗೆ ನಾವು 1 ಅಂಕದ ಪ್ರಶ್ನೆಗಳನ್ನು ಮೊದಲನೇ ಲೆಸನಂತಹ ಪೀಠಿಕೆ ಮತ್ತು 2ನೇ ಲೆಸನಂತಹ ಹಳೆ ಶಿಲಾಯುಗ ಮತ್ತು ಲೋಹಯುಗ ಅನ್ನುವಂತಹ ಲೆಸನ್ದ ನಾವು ಪಿಕ್ ಮಾಡಬಹುದು. ಇದಿಷ್ಟರಲ್ಲೇ 100% ಕ್ವಶನ್ ರೈಸ್ ಆಗುತ್ತೆ ಮಕ್ಕಳೇ. ಇದನ್ನು ಸರಿಯಾಗಿ ಅಭ್ಯಾಸ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆನಾ? ಮುಂದಿನ ಲೆಸನ್ನಲ್ಲಿ ಮತ್ತೊಮ್ಮೆ 1 ಅಂಕದ ಪ್ರಶ್ನೆಯನ್ನು ಇಟ್ಕೊಂಡು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ಎಲ್ರಿಗೂ ಕೂಡ ನಮಸ್ಕಾರ.